ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪಟ್ಟಣ ಪಂಚಾಯಿತಿ ದೀಪಾವಳಿ ಗಿಫ್ಟ್ ಆಗಿ ಡಿಸಿಎಸಿ ತಹಸೀಲ್ದಾರ್ ಅವರಿಗೆ ಕಸ ಪಾರ್ಸೆಲ್ ಹುಳಿಯಾರಿನ ವಾರದ ಸಂತೆಗೆ ಸೌಕರ್ಯ ಕಲ್ಪಿಸಲು ಒತ್ತಾಯಿಸಿ ರಾಜ್ಯ ರೈತ ಸಂಘ ನಡೆಸ್ತಾ ಇರುವ ಅಹೋರಾತ್ರಿ ಧರಣಿಗೆ ಬೆಂಬಲ ಸೂಚಿಸಿದ ಕೆಆರ್ಎಸ್ ಪಕ್ಷ ಹುಳಿಯಾರಿನ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ನಡೀತಾ ಇರುವ ವಾರದ ಸಂತೆಯನ್ನ ಸ್ಥಳಾಂತರಿಸಿ ಮೂಲ ಸೌಕರ್ಯ ಕಲ್ಪಿಸುವಂತೆ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿರುವ 3ನೇ ಹಂತದ ಅಹೋರಾತ್ರಿ ಧರಣಿಯ 4ನೇ ದಿನವಾದ ಭಾನುವಾರ ತಹಸೀಲ್ದಾರ್ ಕೆ ಪುರಂದರ್ ಅವರು ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಅವರು ಇಂದಿನಂತೆ ಸಂತೆ ಮೈದಾನಕ್ಕೆ ನೀರು ಮತ್ತು ನೆರಳಿನ ವ್ಯವಸ್ಥೆ ಕಲ್ಪಿಸುವಂತೆ ಹಾಗೂ ಸಂತೆ ಮೈದಾನವನ್ನು ಸ್ಥಳಾಂತರಿಸುವಂತೆ ಅಲ್ಲಿಯ ತನಕ ವಾರದ ಸಂತೆ ಸುಂಕ ವಸೂಲಿ ಮಾಡದಂತೆ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಹುಳಿಯಾರು ಪಂಚಾಯತ್ ಕಾರ್ಯಾಲಯ ಮುಂದೆ ರೈತ ಸಂಘ ಮತ್ತು ಕೆಆರ್ಎಸ್ ಪಕ್ಷದಿಂದ ಧರಣಿ ಮಾಡಿ ಈ ಸಭೆಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಭಟ್ಟಳ್ಳಿ ಮಲ್ಲಿಕಾರ್ಜುನ್ ಸಂಬಂಧಪಟ್ಟ ಅಧಿಕಾರಿಗಳ ಆಡಳಿತಾತ್ಮಕ ವೈಫಲ್ಯಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿದರು. ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ದಿನೇ ದಿನೇ ಕುಸಿತಾ ಇದೆ. ಅದಕ್ಕೆ ಕಾರಣ ಹಲವಾರು ರೀತಿಯ ಕಾರಣಗಳಿರ್ಬೋದು. ಈಗ ಒಂದು ಬಹಳ ಬಹುಮುಖ್ಯವಾದಂಥ ಹುಳಿಯಾರಿನ ಸಮಸ್ಯೆ ಅಂತಂದ್ರೆ ಕಸ. ಇಡೀ ತುಮಕೂರು ಜಿಲ್ಲೆನಲ್ಲಿ ಅತಿ ದೊಡ್ಡ ವಾಣಿಜ್ಯ ಪಟ್ಟಣ ಹುಳಿಯಾರು. ಅತಿ ಹೆಚ್ಚು ತೆರಿಗೆ ವಸೂಲಾಗ್ತಕ್ಕಂಥ ಊರು ಯಾವುದು ಅಂದ್ರೆ ಹುಳಿಯಾರು. ಇಲ್ಲಿ 2 ರಾಷ್ಟ್ರೀಯ ಹೆದ್ದಾರಿಗಳು ಬರ್ತಾ ಇದ್ದಾವೆ. ಭೂಮಿ ಕೊಡದೆ ಸಮಸ್ಯೆಯನ್ನ ಕಣ್ಗಂಟಾಗಿಸಿದ ತುಮಕೂರು ಜಿಲ್ಲಾಧಿಕಾರಿ, ತಿಪಟೂರು ಉಪವಿಭಾಗಾಧಿಕಾರಿ, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಅವರಿಗೆ ಹುಳಿಯಾರು ಕಸದ ದೀಪಾವಳಿ ವಿಶೇಷ ಉಡುಗೊರೆ. ಯಾವ ಕಾರಣಕ್ಕಾಗಿ ಈ ಉಡುಗೊರೆಯನ್ನು ಕಳಿಸ್ತಾ ಇದೀವಿ ಅಂದ್ರೆ, ಕಸ ಮುಕ್ತ ಹುಳಿಯಾರು, ಭ್ರಷ್ಟಾಚಾರ ಮುಕ್ತ ಹುಳಿಯಾರು, ಪರಿಸರ ಸ್ನೇಹಿ ಜನ ಬದುಕಿನ ಹುಳಿಯಾರಿನ ಆಡಳಿತ ನಿಮ್ಮೆಲ್ಲರ ಕನಸು. ಆ ಕಾರಣಕ್ಕಾಗಿಯೇ ಈ ವಿಶೇಷವಾದಂಥ ಉಡುಗೊರೆಯನ್ನ ನಾವು ಕಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ಕೆ ಹುಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರು, ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸಿದ್ರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.